ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಯಾಗಿರುವಂತಹ ರೆಸಿಪಿನ ಕೇವಲ 5 ನಿಮಿಷದಲ್ಲಿ ನೀವು ಮಂಡಕ್ಕಿಯಿಂದ ರುಚಿಯಾದ ಈ ರೆಸಿಪಿನ ತಯಾರಿಸ್ಬೋದು. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ತುಂಬಾ ಬೇಗ ಆಗುವಂತಹ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಮಂಡಕ್ಕಿಯ ಈ ಒಂದು ಬ್ರೇಕ್ಫಾಸ್ಟನ್ನು ನಾನು ಇಲ್ಲಿ ಒಂದು ಬೌಲಿಗೆ ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ನಾನು ಒಂದು 2 ಕಪ್ ಆಗುವಷ್ಟು ಮಂಡಕ್ಕಿನ ಹಾಕ್ಕೊಳ್ತೀವಿ. ಸೊ ಮಂಡಕ್ಕಿ ಅಂದರೆ ನಾವು ಈ ಸೈಡೆಲ್ಲ ಪುರಿ ಅಂತ ಹೇಳ್ತೀವಲ್ಲ, ಅದು ಮಂಡಕ್ಕಿನ ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದನ್ನು ನೆನೆಯೋದಕ್ಕೆ ಒಂದು 2 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಹಾಗೆ ಬಿಟ್ಟರೆ ಸಾಕು. ಅದರಲ್ಲಿ ಏನಾದರೂ ಧೂಳಿದ್ರೆ ಎಲ್ಲ ನೀರಲ್ಲಿ ಬಂದ್ಬಿಡುತ್ತೆ ಅಂತ ಹೇಳಿ ಅಷ್ಟೇ. ಸೊ ನಂತರ ಇದನ್ನು ನಾವು ನಿಧಾನವಾಗಿ ಸ್ವಲ್ಪ ವಾಶ್ ಮಾಡಿ ನೋಡಿ ಈ ಥರ ಸ್ವಲ್ಪ ನೆನೆಯಲಿ ಅಷ್ಟೇ. ಪುರಿ ಏನು 1 ಸೆಕೆಂಡಿಗೆಲ್ಲ ನೆಂದೋಗ್ಬಿಡುತ್ತೆ ನೀರಲ್ಲಿ. ಸೊ ಹಾಗಾಗಿ 1 ಸೆಕೆಂಡ್ವರೆಗೂ ನಾನು ಹೀಗೆ ಇದನ್ನು ನೀರಲ್ಲಿ ಬಿಡ್ತಾ ಇದ್ದೀನಿ. ಅದರಲ್ಲಿ ಏನಾದರೂ ಧೂಳಿನಂಶ ಏನಾದರೂ ಇದ್ದರೆ ಖಂಡಿತ ಅದು ನೀರಲ್ಲಿ ಬಿಟ್ಕೊಳ್ಳಿ ಅಂತ ಅಷ್ಟೇ. ಈಗ ನೆನೆಸಿರೋಂತಹ ಮಂಡಕ್ಕಿನ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೀರನ್ನು ಸೋಸ್ಬಿಟ್ಟು ನಂತರ ಹಾಕ್ಕೊಳ್ಬೇಕು. ಅಥವಾ ಕೈಯಲ್ಲಿ ನೋಡಿ ಈ ಥರ ಹಿಂಡಿ ಕೂಡ ನೀವು ಈ ಮಂಡಕ್ಕಿನ ಹಾಕ್ಕೊಳ್ಬೋದು. ಸೊ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ತುಂಬಾ ಈಸಿಯಾಗಿ ನೀವು ಮನೆಯಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಖಂಡಿತ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಕೇವಲ 5 ನಿಮಿಷದಲ್ಲಿ ಮಂಡಕ್ಕಿಯಿಂದ ರುಚಿಯಾದ ಈ ರೆಸಿಪಿನ ತಯಾರಿಸಿ ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗುತ್ತೆ. ಈಗ ನೋಡಿ, ನಾನು ನೆನೆಸಿರುವಂತಹ ಮಂಡಕ್ಕಿನ ಒಂದ್ಸಲ ಗ್ರೈಂಡ್ ಮಾಡ್ಕೊಂಡ್ಬಂದಿದ್ದೀನಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು. ನಂತರ ಇದಕ್ಕೆ 1 ಕಪ್ ಆಗೋಷ್ಟು ರವೆ ತಗೋತಿದ್ದೀನಿ. ಸೊ ಇದು ದಪ್ಪ ರವೆನೇ ತಗೋತಾ ಇದ್ದಿರೋದು, ಚಿರೋಟಿ ರವೆ ಅಲ್ಲ. ಸೊ ದಪ್ಪ ರವೆ ಉಪ್ಪಿಟ್ಟಿಗೆ ನಾವು ಬಳಸ್ತೀವಲ್ಲ, ಅದೇ ರವೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೊಳ್ಳೋಣ. ಗಟ್ಟಿ ಮೊಸರು ಅಥವಾ ಮನೆಯಲ್ಲಿ ಯಾವ ಮೊಸರು ಸಿಗುತ್ತೋ ಅದನ್ನೇ ಉಪಯೋಗಿಸ್ಬೋದು. ಚೆನ್ನಾಗಿ ಬೀಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಬೇಕು ಅಂದರೆ. ಸೊ ಇಲ್ಲಿ ನಾನು ರವೆ ಮತ್ತು ಮಂಡಕ್ಕಿ ಹಾಗೆ ಮೊಸರು ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಮಂಡಕ್ಕಿನ ಫಸ್ಟೇ ನಾವು ಗ್ರೈಂಡ್ ಮಾಡಿಕೊಂಡು ನಂತರ ರವೆ ಮತ್ತು ಮೊಸರನ್ನ ಹಾಕ್ಕೊಂಡಿದ್ದೀವಿ. ಈಗ ನೋಡಿ, ಇದನ್ನು ಸ್ವಲ್ಪ ನೀರು ಬೇಕು ಅಂದರೆ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ನೋಡ್ಬೋದು, ಇವಾಗ ನಾನು ಇದನ್ನು ರುಬ್ಕೊಂಬಂದಿದ್ದೀನಿ. ಸೊ ರುಬ್ಬಿರೋ ಅಂಥ ಮಿಶ್ರಣ ತುಂಬಾ ನುಣ್ಣಗಿರಬೇಕು. ನಾವು ಇಡ್ಲಿಗೆಲ್ಲ ಹೇಗೆ ರುಬ್ಕೊತೀವೋ ಅದೇ ಥರ ರುಬ್ಕೋಬೇಕಾಗುತ್ತೆ. ನಂತರ ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಫಸ್ಟು ರುಬ್ಬಿರೋ ಅಂಥ ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ನಮಗೆ ಇಡ್ಲಿ ಮಾಡಬೇಕು ಅಂದಾಗ ಸ್ವಲ್ಪ ಹಿಟ್ಟು ಗಟ್ಟಿನೇ ಇರಬೇಕು. ದೋಸೆ ಸರಿಗೆ ನಾವು ಎಷ್ಟು ತೆಳ್ಳಗೆ ಮಾಡ್ಕೋತೀವೋ ಅಷ್ಟು ತೆಳ್ಳಗೆ ಬೇಡ. ಓಕೆ, ಇವಾಗ ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಈನೋ ಅಥವಾ ಬೇಕಿಂಗ್ ಸೋಡಾ ಯಾವುದನ್ನು ಕೂಡ ಉಪಯೋಗಿಸ್ತಿಲ್ಲ ಫ್ರೆಂಡ್ಸ್. ತುಂಬಾ ಹೆಲ್ತಿಯಾಗಿ ಮನೆಯಲ್ಲಿ ರುಚಿಯಾಗಿರುವಂತಹ ಒಂದು ರೆಸಿಪಿನ ಹೇಗೆ ಮಾಡ್ಕೊಳ್ಬೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈಗ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಂಡಕ್ಕಿಯಿಂದ ಸುಮಾರು ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲಲ್ಲಿದೆ, ಚೆಕ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ, ಈ ಥರ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಗೆ ಇದನ್ನು ನಾನು ರೆಸ್ಟಿಗೆ ಕೂಡ ಇಡ್ತಿಲ್ಲ. ಜಾಸ್ತಿ ಒಂದು 5 ರಿಂದ 10 ನಿಮಿಷ ನೆನಿಬೇಕು ಹಾಗೆ ಹೀಗೆ ಏನೂ ಇಲ್ಲ. ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ಖಂಡಿತ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಬೋದು. ಇವಾಗ ನೋಡಿ, ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತು ನನಗೆ. ಸೊ ಹಾಗಾಗಿ ನೀವು ರುಬ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ನೀರನ್ನು ಉಪಯೋಗಿಸಿ. ಒಂದೇ ಸಲ ನೀರು ಜಾಸ್ತಿ ಹಾಕೋದ್ರಿಂದ ಹಿಟ್ಟು ತುಂಬಾ ತೆಳ್ಳಗೆ ಬರುತ್ತೆ. ಆವಾಗ ಯಾವುದೇ ಕಾರಣಕ್ಕೂ ಈ ರೆಸಿಪಿ ಚೆನ್ನಾಗಿ ಬರೋದಿಲ್ಲ. ಸೊ ಇಲ್ಲಿ ಒಂದು 3 ಬೌಲ್ಗಳನ್ನು ತೊಗೊಂಡಿದ್ದೀನಿ. ಜಾಮೂನ್ ಬೌಲ್ ಇರುತ್ತಲ್ಲ, ಸೊ ಆ ಥರದ ಬೌಲ್ಗಳನ್ನು ಯಾವುದೇ ಇದ್ದರೂ ಕೂಡ ಉಪಯೋಗಿಸಿ. ಅಂದರೆ ಪ್ಲಾಸ್ಟಿಕ್ ಎಲ್ಲ ಉಪಯೋಗಿಸೋಕೆ ಹೋಗಬೇಡಿ, ನಾವು ಸ್ಟೀಲಿಂದೇ ಉಪಯೋಗಿಸ್ತಾ ಇದ್ದೀವಿ. ಸೊ ಸ್ಟೀಲಿಂದ ಒಂದು 3 ಬೌಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈಗ ಇದನ್ನು ಗ್ರೀಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ನಾವು ಫುಲ್ಲು ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ತುಂಬಾ ಈಸಿ ಫ್ರೆಂಡ್ಸ್, ತುಂಬ ಈಸಿ, ಜಾಸ್ತಿ ಟೈಮ್ ಇಲ್ಲ. ಏನಾದರೂ ಒಂದು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಈ ರೆಸಿಪಿನ ನೀವು ಬೇಗ ಕೇವಲ 5 ನಿಮಿಷದಲ್ಲಿ ತಯಾರಿಸ್ಬೋದು. ಮಂಡಕ್ಕಿ ಇದ್ದರೆ ಸಾಕು, 1-2 ಕಪ್ ಮಂಡಕ್ಕಿ ಇದ್ದರೆ ಖಂಡಿತ ರುಚಿಯಾಗಿರೋವಂತಹ ಒಂದು ರೆಸಿಪಿನ ಮಾಡ್ಬೋದು. ಈಗ ಈ ಸರಿನ ನಾವು ಈ ಬೌಲಿಗೆ ಹಾಕ್ಕೊಳ್ಳೋಣ.
ಹೀಗೆ ನಾನು ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಳ್ಳೋಣ. ನೋಡಿ ಹೀಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ನಾವು ಸರಿನ ಹಾಕ್ಕೊಳ್ಳೋಣ. ಈಗ ನಾನು ಸ್ಟವ್ ಮೇಲೆ ಆಲ್ರೆಡಿ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಒಂದು ಸ್ಟ್ಯಾಂಡ್ ಇಟ್ಕೊಂಬೇಡ. ನಂತರ ಅದ್ರ ಮೇಲೆ ಒಂದು ಪ್ಲೇಟನ್ನು ಇಡ್ತಾ ಇದ್ದೀನಿ ನಾನು. ಇದನ್ನು ನೀವು ಇಡ್ಲಿ ಪಾತ್ರೆ ಇದ್ದರೆ ಖಂಡಿತ ಇಡ್ಲಿ ಪಾತ್ರೆಯಲ್ಲಿ ಅಥವಾ ಇಡ್ಲಿ ಸ್ಟ್ಯಾಂಡಲ್ಲೂ ಕೂಡ ಹಾಕಿ ನೀವು ಬೇಯಿಸ್ಕೋಬೋದು. ಅಥವಾ ಈ ರೀತಿ ಒಂದು ಸ್ಟ್ಯಾಂಡನ್ನು ಇಟ್ಟು ಕೂಡ ನೀವು ಇಡ್ಲಿ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಖಂಡಿತ ನೀವು ಪ್ಯಾನಲ್ಲಿ ಈ ಥರ ಒಂದು ಕಡಾಯಿಯಲ್ಲಿ ಯಾವುದ್ರಲ್ಲಾದರೂ ಕೂಡ ನೀರನ್ನು ಹಾಕಿ ಆ ಹಬೆಯಲ್ಲಿ ನೀವು ಈ ಒಂದು ರೆಸಿಪಿನ ಬೇಯಿಸ್ಕೊಳ್ಬೋದು. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ. ಹಾಗೆ ಇಡ್ಲಿ ಥರ ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಇಡ್ಲಿ ಒಂದು ಪ್ಲೇಟ್ಗಳಲ್ಲಿ ಹಾಕಿ ನೀವು ಬೇಯಿಸ್ಕೋಬೋದು. ತುಂಬಾ ಈಸಿಯಾಗಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಸೊ ಈಗ ಇದನ್ನು ಮುಚ್ಚಳನ ಮುಚ್ಚಿ ನಾನು ಇದನ್ನು ಒಂದು 5 ನಿಮಿಷದವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಓಕೆ, ಒಂದು 3 ನಿಮಿಷ ತೊಗೊಳ್ಬೋದು, ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ, ತುಂಬಾ ಬೇಗ ಬೇಯುತ್ತೆ. ಸೊ ಈಗ ನೋಡಿ ಆಗಿದೆ, ನೀಟಾಗಿ ಎಷ್ಟು ಉಬ್ಬಿ ಬಂದಿದೆ ನೋಡ್ಬೋದು ನೀವು. ಅರ್ಧ ಹಾಕಿರೋದು ನಾನು, ಸೊ ಅದು 3/4% ಆಗಿ ಬಂದಿದೆ. ಇದಕ್ಕೆ ನಾನು ಬೇಕಿಂಗ್ ಸೋಡಾ ಆಗಲಿ ಅಥವಾ ಈನೋ ಆಗಲಿ ಯಾವುದನ್ನು ಕೂಡ ಉಪಯೋಗಿಸ್ತಾ ಇಲ್ಲ. ಈಗ ಕರೆಕ್ಟಾಗಿ ಬಂದಿರೋದನ್ನು ನಾವು ಇವಾಗ ಅದನ್ನು ತೆಗಿಯೋಣ ನೀಟಾಗಿ. ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾಗೋದಕ್ಕೆ ಒಂದು 2 ನಿಮಿಷ ಬೇಕಾಗ್ಬೋದು ತಣ್ಣಗಾಗೋದನ್ನು. ನಂತರ ಈಗ ನಾನು ಇದನ್ನು ಸೈಡಲ್ಲಿ ಸ್ವಲ್ಪ ಬಿಡಿಸ್ಕೊಳ್ತೀನಿ. ಆಲ್ರೆಡಿ ಇದು ಸೈಡಲ್ಲೆಲ್ಲ ಬಿಟ್ಕೊಂಡಿದೆ, ಏನೂ ತೊಂದರೆ ಆಗಲ್ಲ ತೆಗಿಬೇಕಾದ್ರೆ. ನೋಡಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸೊ ಈ ರೀತಿ ಬಿಡಿಸ್ಕೊಳ್ಳೋಣ ಒಂದ್ಸಲ. ನಂತರ ಒಂದು ತಟ್ಟೆಗೆ ನಾವು ಇದನ್ನು ಹಾಕ್ಕೊಳ್ಳೋಣ. ಇವಾಗ ಇನ್ನೊಂದು ಬೌಲು ಕೂಡ ನಾನು ಬಿಡಿಸಿ ತೋರಿಸ್ತೀನಿ. ನೋಡಿ ಹೀಗೆ ಸೈಡಲ್ಲಿರೋದು ಸ್ವಲ್ಪ ಅಂಟ್ಕೊಂಡಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಹಾಗೆ ಬಿಡಿಸೋದು. ಸೊ ಇವಾಗ ನಾವು ಇದನ್ನು ನೀವು ತಟ್ಟೆ ಇಡ್ಲಿ ಕೂಡ ಮಾಡ್ಕೊಳ್ಬೋದು ಬೇಕು ಅಂತಂದರೆ. ಮಂಡಕ್ಕಿಯ ಈ ಇಡ್ಲಿ ಅಂತೂ ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಮನೆಯಲ್ಲಿ ನೀವು ಈ ರುಚಿಯಾಗಿರುವಂತಹ ಮಂಡಕ್ಕಿ ಇಡ್ಲಿನ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇದಕ್ಕೆ ನೀವು ಇಡ್ಲಿ ಅಥವಾ ಸಾಗು ಯಾವುದನ್ನು ಬೇಕಿದ್ರೂ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಬೇಕಿಂಗ್ ಸೋಡಾ ಅಥವಾ ಈನೋ ಇಲ್ಲದೆ ನಾವು ಕೇವಲ ಮಂಡಕ್ಕಿ ಮತ್ತು ರವಾ ಹಾಗೆ ಮೊಸರನ್ನು ಉಪಯೋಗಿಸಿ ಮಾಡಿರುವಂತಹ ರುಚಿಯಾದ ಒಂದು ಮಂಡಕ್ಕಿ ಅಥವಾ ಪಪ್ಪಡ್ ರೈಸ್ ಇಡ್ಲಿ ರೆಡಿಯಾಗಿದೆ. ಈ ಇನ್ಸ್ಟೆಂಟ್ ಪಪ್ಪಡ್ ರೈಸ್ ಇಡ್ಲಿನ ಖಂಡಿತ ಮನೇಲಿ ಟ್ರೈ ಮಾಡಿ. ಓಕೆ, ಈಗ ನಾನು ಇದಕ್ಕೆ ಸಾಗುನ ಮಾಡಿದ್ದೆ. ಸೊ ಸಾಗು ಜೊತೆ ಇದನ್ನು ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಸಾಗು ಬೇಕು ಅಂದರೆ ಸಾಗು ಉಪಯೋಗಿಸ್ಬೋದು, ಅಥವಾ ಇಡ್ಲಿಗೆ ನಿಮಗೆ ಚಟ್ನಿ ಬೇಕು ಅಂದರೂ ಕೂಡ ಚಟ್ನಿನ ಉಪಯೋಗಿಸ್ಬೋದು. ಮುರ್ಮುರ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್.